ಅವರೇನಾದ್ರೂ ಉಪವಾಸ ಕುಂತ್ರೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಅಲ್ಲೇ ನಡಕ ಶುರು ಆಗ್ಬೇಕು ಸರ್. ಆ ಒಂದು ಎಚ್ಚರಿಕೆ ಗಂಟೆಯನ್ನ ಪರ್ಕೆ ಸೇವೆ ಮಾಡಿ ಕಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇರ್ಬೋದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಬಹುಶಃ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರಿಗೆ ಕಾಣಿಸಿರ್ಬೋದೇನೋ, ನನಗೆ ಆ ಬಿಡದಿ ಇಶ್ಯೂ ಬೇಕು, GBITಗೆ ನನ್ನ ವಿರೋಧ ಅವತ್ತಿನಿಂದ ವ್ಯಕ್ತ ಆಯ್ತು, ಇವತ್ತು ಇರುತ್ತೆ, ಮುಂದೆನೂ ಇರುತ್ತೆ ಸರ್ ನನ್ನ ಹೋರಾಟ. ಸೊ ಅದನ್ನ ತೋರಿಸಿ, ವಾಸ್ತವಾಂಶನ ತೋರಿಸಿ, ಎಲ್ಲಿ ಹೋಗಿ ಯಾವ ತಂಡನ ಕಳಿಸಿ, ಯಾವ ರೈತರನ್ನ ಮನೆಗೆ ಹೋಗಿ ಮಾತಾಡಿಸಿ ಅವರು ವರದಿನ ಸಿದ್ಧಪಡಿಸಿದ್ದಾರೆ, ಅದ್ಯಾವುದೂ ಇಲ್ಲ. ನಾವ್ ಏನಕ್ಕೆ ಬಂದಿದೀವಿ ಗೊತ್ತಿಲ್ಲ. ಕಾಂಗ್ರೆಸ್ನವ್ರು ಕರೆದ್ರು, ಆ ಗೌಡ್ರು ಕರೆದ್ರು, 500 ರೂಪಾಯಿ ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿದೀವಿ, ನಮಗೆ ಜಮೀನಿಲ್ಲ, ನಾವು ಕೂಲಿ ಮಾಡ್ತಾ ಇಲ್ಲ ಅಂತ ಹೇಳಿ. ನಮ್ಮ ಸಂವಿಧಾನದ ಯಾವ ಕಲಂ ಅಥವಾ ಯಾವ ಪೇಜ್ ನಲ್ಲಿದೆ ದಬ್ಬಾಳಿಕೆಯಿಂದ ರೈತರ ಒಂದು ಜಮೀನನ್ನ ಪಡ್ಕೊಳ್ಳಿ ಅಥವಾ ರೈತರ ಸಮಾಧಿ ಮೇಲೆ ಸೌಧ ಕಟ್ಟಿ ಅಂತ ಹೇಳಿ ಯಾವ ಲಾ ಹೇಳುತ್ತೆ ಅಂತ ಈ ಮೂಲಕ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಬಿಡದಿ ಟೌನ್ಶಿಪ್ ಇಡೀ ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ. 487 ದಿನಗಳಿಂದ ಬಿಡದಿ ರೈತರು ರಕ್ತ ಕೊಟ್ಟೆವು, ಪ್ರಾಣ ಬಿಡೆವು, ಆದರೆ ಭೂಮಿ ಕೊಡೆವು ಅನ್ನೋ ಹೋರಾಟ ನಡೆಸಿದ್ದಾರೆ. ಈಗ ಬಿಡದಿ ರೈತರ ಹೋರಾಟದಲ್ಲಿ ಬಹಳಷ್ಟು ದಿನಗಳ ಕಾಲ ಹೋರಾಟದಲ್ಲಿ ಭಾಗಿಯಾದಂಥ JDS ಯುವ ನಾಯಕಿ ಜಾನ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನನ್ನ ಮೊದಲನೇ ಪ್ರಶ್ನೆ, ನೀವು ಬಿಡದಿಗೆ ಎಷ್ಟು ಸರಿ ಹೋಗಿದ್ದೀರಾ? ನಾನೊಂದು 6 ಬಾರಿ ಹೋಗಿದ್ದೀನಿ ಸರ್ ಬಿಡದಿಗೆ. ಓಕೆ. ಬಿಡದಿಗೆ ಹೋಗಿ ಬಂದಾಗೆಲ್ಲ ನಿಮಗೆ ಜಾನ್ವಿ ಅವ್ರಿಗೆ ಯಾಕೆ ಬೇಕು ಬಿಡದಿ ಹೋರಾಟ? ಜಾನ್ವಿಗೆ ಯಾಕೆ ಬೇಕು ಅಂತ ನಿಮ್ಮ ಪ್ರಶ್ನೆ ಆದರೆ ಅದಕ್ಕೆ ನಾನು ಉತ್ತರ ಸರ್, ನಾನು ಈ ದೇಶದ ಒಬ್ಬ ಸತ್ಪ್ರಜೆ. ನಾನು ಯಾವ ರೀತಿ ನೋಡ್ತೀನಿ ಅಂತಂದ್ರೆ, ಇಲ್ಲೊಂದು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಕೂಡ ಅದು ಅಪರಾಧನೇ. ಒಬ್ಬರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಅದನ್ನ ಖಂಡಿಸದೆ ನಾವು ಮೌನವಾಗಿದ್ರೆ ನಾವು ಈ ದೇಶದ ಪ್ರಜೆಯಾಗಿ, ಅದು ಪ್ರಜೆ ಅನ್ನೋದು ಬಿಟ್ಬಿಡಿ ಸರ್, ಮನುಷ್ಯತ್ವ ಅಥವಾ ಮಾನವೀಯತೆ ಅನ್ನೋರು ಯಾರಾದ್ರೂ ಇದ್ರೂ ಕೂಡ ಯಾರು ಸುಮ್ಮನೆ ಕೂರೋದಿಲ್ಲ. ಸೊ ಒಬ್ಬರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಅದನ್ನ ಖಂಡಿಸದೆ ಇರೋದು ಕೂಡ ಅಪರಾಧನೇ. ಹಾಗಾಗಿ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಅವ್ರ ಅಳಲನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನೀವೇ ಕೇಳಿದ್ರಿ ಎಷ್ಟು ಬಾರಿ ಹೋಗಿದ್ದೀರಿ ಅಂತ. ನಾನೊಂದು 6 ಬಾರಿ ಹೋದಾಗ್ಲೂ ಕೂಡ ಆ ವಾಸ್ತವತೆನ ನಾನು ಕಣ್ಣಾರೆ ಕಂಡಿರೋದ್ರಿಂದ ನನಗೆ ಆ ಬಿಡದಿ ಇಶ್ಯೂ ಬೇಕು, GBITಗೆ ನನ್ನ ವಿರೋಧ ಅವತ್ತಿನಿಂದ ವ್ಯಕ್ತ ಆಯ್ತು, ಇವತ್ತು ಇರುತ್ತೆ, ಮುಂದೆನೂ ಇರುತ್ತೆ ಸರ್ ನನ್ನ ಹೋರಾಟ. ಮೇಡಮ್, ನಾನು ಯಾಕೆ ನಿಮ್ಗೆ ಬಿಡದಿ ಹೋರಾಟ ಬೇಕು ಅಂತ ಕೇಳಿದೆ ಅಂದ್ರೆ, ನೀವು ಬಿಡದಿಲಿ ನಿಮ್ಮ ಆಸ್ತಿ ಇಲ್ಲ, ಜಮೀನಿಲ್ಲ, ಆದ್ರೂ ನೀವು ಬಿಡದಿಗೆ 1 ಸರಿ ಅಲ್ಲ 2 ಸರಿ ಅಲ್ಲ ಪದೇ ಹೋಗ್ತಾ ಇದ್ದೀರಿ. ಸೊ ಬಿಡದಿಗೆ ನೀವು ಹೋಗ್ತಾ ಇರೋದಕ್ಕೆ ಕಾರಣ JDS ಅಥವಾ ಜಾನ್ವಿಗೆ ವಿಶೇಷವಾದಂಥ ಆಸಕ್ತಿ ಇದೆಯಾ? 2 ಸರ್. ಒಂದು, ನಾನು ಹೇಳಿದೆ, ಒಂದು ಮಾನವೀಯತೆ ಇರುವಂತಹ ಒಬ್ಬ ಹೆಣ್ಮಗಳು ನಾನು. ಇನ್ನೊಂದು, ನಮ್ಮ ಪಕ್ಷ ಕೂಡ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಪಕ್ಷ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯೂ ಕೂಡ ರೈತರ ಪರವಾಗಿ ನಮ್ಮ ಪಕ್ಷ ಇದೆ ಸರ್. ಒಬ್ಬ ರೈತರು ನಮಗೆ ಅನ್ನ ಕೊಡುವಂತಹ ಕೈ ಅದು. ಅದೇ ಇವತ್ತು ಕಳೆದ 500 ದಿವಸಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಆ ಕೈಗಳಲ್ಲಿ ಪ್ರತಿಭಟನೆಯ ಅದೇನು ಫಲಕಗಳು, ಅದನ್ನ ಹಿಡಿದು ಹೋರಾಟ ಮಾಡುವಾಗ ಮಳೆ ಗಾಳಿ ಬಿಸಿಲೆನ್ನದೆ ಅವರು ದಿನಚರಿನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಈ ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋಕೋಸ್ಕರ ನೀವು ಅಲ್ಲಿ ಹೋಗಿ ಗಮನಿಸಬಹುದು, ಕಳೆದ 500 ದಿವಸಗಳಿಂದ ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಏನಕ್ಕೆ? ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಅವರ ಒಂದು ಜೀವನಕ್ಕೋಸ್ಕರ ಸರ್. ಒಂದು ವೇಳೆ ಅದನ್ನ ಕಳ್ಕೊಂಡು ಅವ್ರು ಬೆಂಗಳೂರಿಗೆ ಬಂದ್ರೆ ಅವ್ರ ಜೀವನನೇ ಇಲ್ಲ ಸರ್, ಬರದಾಗ ಹೋಗುತ್ತೆ. ಅಲ್ಲಿ ನೀವು ಕೇವಲ 2 ಎಕರೆ 3 ಎಕರೆ ಅಲ್ಲ ಸರ್, ಗುಂಟೆಗಳು, ಬರೀ ಬೆರಳೆಣಿಕೆಯಷ್ಟು ಗುಂಟೆಗಳನ್ನ ಇಟ್ಕೊಂಡು ತಮ್ಮ ಜೀವನ ಸಾಗಿಸ್ತಾ ಇರೋಂಥವ್ರು ಇದ್ದಾರೆ. ನಾನು ಅದನ್ನ ಕಣ್ಣಾರೆ ಕಂಡಿದ್ದೀನಿ. ಮೊದಲನೇ ಬಾರಿ ಬಿಡದಿಗೆ ಹೋದಾಗ ನಿಜವಾಗ್ಲೂ ಇಲ್ಲೇನು ಹೋರಾಟಗಳಾಗ್ತಾ ಇತ್ತು, ನಾನು ವಾಸ್ತವಾಂಶನ ಗಮನಿಸಿದಾಗ ನಿಜವಾಗ್ಲೂ ನನ್ನ ಮನ ಕಲಕು ಬಂತು ಸರ್. ಯಾಕಂದ್ರೆ ಏನು ಬರಡು ಭೂಮಿ ಅಂತ ಇದ್ರು, ಒಂದ್ ಅಗಲ ಕೂಡ ಅಲ್ಲಿ ಬರಡು ಭೂಮಿ ಇಲ್ಲ ಸರ್. ಸುತ್ತ ಕಣ್ಣು ಹಾಯಿಸಿದ್ದಷ್ಟು ಅಲ್ಲಿ ಹಚ್ಚ ಹಸಿರಾಗಿದೆ. ಅಲ್ಲಿ ಹೈನುಗಾರಿಕೆ ಇದೆ, ರೇಷ್ಮೆ ಇದೆ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ. ಎಲ್ಲರೂ ಸ್ವಚ್ಛಂದವಾಗಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ರೈತರ ಪರವಾಗಿ ನಮ್ಮ ಪಕ್ಷ ದಶಕಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದೆ. JDS ಪಕ್ಷ ಹುಟ್ಟು ಹೇಗಾಯ್ತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಮ್ಮ ಮಣ್ಣಿನ ಮಗ ದೇವೇಗೌಡರು ರೈತರ ಪರವಾಗಿ ತಮ್ಮ ಜೀವಮಾನನೇ ಅವರು ಸವಿಸಿದ್ದಾರೆ. ಕಳೆದ 7 ದಶಕಗಳಿಂದ ಅವರು ಏನು ಮಣ್ಣಿನ ಮಗ ಅಂತ ಕರೆಸ್ಕೊಂಡು ರೈತರ ಪರವಾಗಿದ್ದಾರೋ, ಇವಾಗಲೂ ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ನೀವು ಗಮನಿಸಬಹುದು, ನಮ್ಮ ಬಳಿ ಉಳಿದಿರುವಂತಹ ಒಂದು ಬ್ರಹ್ಮಾಸ್ತ್ರ ಅದಂದ್ರೆ ಅದು ಅಪ್ಪಾಜಿ ದೇವೇಗೌಡರು. ಅವರೇನಾದ್ರೂ ಉಪವಾಸ ಕುಂತ್ರೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಅಲ್ಲೇ ನಡಕ ಶುರು ಆಗ್ಬೇಕು ಸರ್. ಆ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ನಮ್ಮ ಅಪ್ಪಾಜಿಯವರು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ನಮ್ಮ ಪಕ್ಷ ರೈತರ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಆ ಪ್ರಾಮಾಣಿಕತೆಯ ಹೋರಾಟದಲ್ಲಿ ನಾನಿದ್ದೀನಿ. ಜೊತೆಗೆ ಒಬ್ಬ ಹೆಣ್ಣು ಮಗಳಾಗಿ
ಒಂದು ಮಾನವೀಯತೆಯನ್ನು ಇಟ್ಕೊಂಡಿರೋದ ಒಬ್ಬ ಹೆಣ್ಮಗಳಾಗಿ ರೈತರ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಮೇಡಮ್, ಪಕ್ಷದ ಹೋರಾಟದ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಆದರೆ ಈಗ ಬಿಡದಿಯಲ್ಲಿ ಎಷ್ಟು % ಜನ ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಎಷ್ಟು % ಜನ ಕೊಡೋದಕ್ಕೆ ರೆಡಿ ಇಲ್ಲ, ಇದೇ ಚರ್ಚೆ ಆಗ್ತಾ ಇರೋದು. ಎಷ್ಟು % 20, 80, 60, 50, 50, 50 ಅನ್ನೋದಲ್ಲ. ಸೊ ನೀವು ಮನೆಗೆ ಹೋಗಿ ಬಿಡದಿ ರೈತರನ್ನ ಮಾತಾಡಿಸಿದಾಗ, ಸೊ ವಾಟ್ ಇಸ್ ದ ರಿಯಾಲಿಟಿ? ರಿಯಾಲಿಟಿನ ನಾನು ಕಣ್ಣಾರೆ ಕಂಡಿದ್ದೀನಿ. ರಾಜ್ಯ ಸರ್ಕಾರ ಏನು ನುಣುಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದೆ. ಮಾಧ್ಯಮದವರು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆದರೆ ಸಮರ್ಪಕವಾದಂತಹ ಉತ್ತರ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ. ಅವ್ರು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ 80% ಒಪ್ಪಿದ್ದಾರೆ ಅಂತ. ಸೊ ಅದನ್ನ ತೋರಿಸಿ, ವಾಸ್ತವಾಂಶನ ತೋರಿಸಿ, ಎಲ್ಲಿ ಹೋಗಿ ಯಾವ ತಂಡನ ಕಳಿಸಿ, ಯಾವ ರೈತರನ್ನ ಮನೆಗೆ ಹೋಗಿ ಮಾತಾಡಿಸಿ ಅವರು ವರದಿನ ಸಿದ್ಧಪಡಿಸಿದ್ದಾರೆ, ಅದ್ಯಾವುದೂ ಇಲ್ಲ. ಮಾಧ್ಯಮದವ್ರು ಪ್ರತಿ ದಿವಸ ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನು ಸೇರಿದಂತೆ. ಅದಕ್ಕೇನಾದ್ರೂ ಉತ್ತರ ಕೊಟ್ಟಿದೆಯಾ ರಾಜ್ಯ ಸರ್ಕಾರ? ಇಲ್ಲ. ಬಾಯಿ ಮಾತಿನಲ್ಲಿ 80% ಒಪ್ಪಿದ್ದಾರೆ ಅಂತ ಹೇಳಿ ನುಣುಚ್ಕೊಳ್ಳೋ ಒಂದು ಉತ್ತರವನ್ನ ಕೊಟ್ಕೊಂಡು ಹೋಗ್ತಾ ಇದೆ ರಾಜ್ಯ ಸರ್ಕಾರ. ನಾನು ಪ್ರತಿ ಮನೆಗೆ ಹೋಗಿದ್ದೀನಿ ಸರ್. ಪ್ರತಿ ಮನೆಗೆ ಹೋದಾಗ ಪ್ರತಿಯೊಬ್ರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ ವಾಸ್ತವಾಂಶನ ನಾನು ಕಣ್ಣಾರೆ ಕಂಡಿದ್ದೀನಿ. ಅಲ್ಲಿ ಹೊಸೂರು ಇರ್ಬೋದು, ಮಂಡ್ಲಳ್ಳಿ ಇರ್ಬೋದು, ಅಥವಾ ಬೆನ್ನಿಗೇರಿ ಇರ್ಬೋದು, ಸಾಕಷ್ಟು ಊರುಗಳಿಗೆ ನಾನು ಹೋಗಿದ್ದೀನಿ. ಪ್ರತಿಯೊಬ್ಬರು ಮನೆಯಲ್ಲಿ ಅವ್ರನ್ನ ಕಾಫಿ ಕುಡ್ದಿದ್ದೀನಿ, ನನಗೆ ಕುಂಕುಮ ಕೊಟ್ಟು ಹೂ ಮುಡಿಸಿ ನನ್ನನ್ನು ಕಳಿಸ್ತಾರೆ ಸರ್, ಮನೆ ಮಗಳ ಥರ. ಸೊ ಅಲ್ಲಿ ಹೋಗಿ ನೋಡಿದಾಗ ಅವರೆಲ್ಲರೂ ಚೆನ್ನಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ಅದೆಲ್ಲ ದಶಕಗಳ ಶ್ರಮದ ಫಲವಾಗಿ ಕೆಲವರು ಒಳ್ಳೆ ಮನೆಗಳಲ್ಲಿದ್ದಾರೆ. ನೀವು ಬಿಡದಿ ಅಂತಂದ್ರೆ ಬಡ ರೈತರು ಹಾಗೆ ಹೀಗೆ ಅನ್ನೋದ್ರ ಜೊತೆಗೆ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ನಾವು ಹೆಂಗೆ ಒಂದು ಐಷಾರಾಮಿ ಜೀವನ ಮಾಡ್ತೀವೋ, ಅವರ ಒಂದು ದುಡಿಮೆಯ ಬೆವರಿನ ಫಲವಾಗಿ ಒಳ್ಳೊಳ್ಳೆ ಮನೆಗಳಲ್ಲಿ ಅವರು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಆ ಮನೆಗಳಿಗೂ ಹೋಗಿದ್ದೀನಿ, ಸಣ್ಣ ಮನೆಗಳಿಗೂ ಕೂಡ ಹೋಗಿದ್ದೀನಿ. ರೇಷ್ಮೆ ಏನು ಮಾಡ್ತಾರೆ ಅಲ್ಲೂ ಕೂಡ ನಾನು ವಾಸ್ತವಾಂಶನ ಪರಿಶೀಲನೆ ಮಾಡಿದ್ದೀನಿ. ಅವರಿಗೆ ಅನುದಾನ ಬಿಡುಗಡೆ ಆಗಿದೆ. ಪ್ರತಿಯೊಂದನ್ನು ಗಮನಿಸಿದಾಗ ಅಲ್ಲಿ 80% 90% ರೈತರ ವಿರೋಧ ಇದೆ ಸರ್. ನಾನು ಹೋರಾಟ ಮಾಡುವಾಗಲೂ ಕೂಡ ಹೋಗಿ ನೋಡ್ತೀನಲ್ಲ, ಅಲ್ಲಿ ಆ ಕಡೆ ಕೆಲವರು ಪರವಾಗಿರೋರು, GBIT ಪರವಾಗಿರೋರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ನ್ಯಾಯಸಮ್ಮತವಾದಂತಹ ಹೋರಾಟ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಕೆಲವರು ಬೇರೆ ಮಾಧ್ಯಮಗಳು ಹೋಗಿ ಮಾತಾಡಿಸಿದಾಗ ನಾವ್ ಏನಕ್ಕೆ ಬಂದಿದೀವಿ ಗೊತ್ತಿಲ್ಲ, ಕಾಂಗ್ರೆಸ್ನವ್ರು ಕರೆದ್ರು, ಆ ಗೌಡ್ರು ಕರೆದ್ರು, 500 ರೂಪಾಯಿ ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿದೀವಿ, ನಮಗೆ ಜಮೀನಿಲ್ಲ, ನಾವು ಕೂಲಿ ಮಾಡ್ತಾ ಇಲ್ಲ ಅಂತ ಹೇಳಿ ಅವರೇ ಸತ್ಯ ಹೇಳ್ತಾ ಇದಾರಲ್ಲ ಸರ್. ಮಾಧ್ಯಮದ ಕಣ್ಣಿಗೆ ಬಿದ್ದಿದೆ. ಸೊ ಸತ್ಯ ಬಹಿರಂಗವಾಗಿದೆ. ಅದನ್ನ ಯಾರು ಕೂಡ ಬಚ್ಚಿಡೋದಕ್ಕಾಗೋದಿಲ್ಲ. ಅದು ಸೆರಗಿನ ಒಳಗಡೆ ಇರೋ ಕೆಂಡದ ಹಾಗೆ ಅದು ಸುಟ್ಕೊಂಡು ಆಚೆ ಬರುತ್ತೆ. ಅವ್ರು ಏನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರ ಬಣ್ಣ ಬಟಾ ಬಯಲಾಗಿದೆ, ಮಾಧ್ಯಮಗಳೇ ಬಹಿರಂಗ ಮಾಡಿದೆ. ಸೊ ಕಣ್ಮುಂದೆ ಸತ್ಯ ಇದೆ, ಅದನ್ನ ನಾನು ಕಣ್ಣಾರೆ ಕೂಡ ನೋಡಿದ್ದೀನಿ. 80% 90% ರೈತರು ಈ GBIT ವಿರುದ್ಧವಾಗಿದ್ದಾರೆ. ಕಳೆದ 500 ದಿವಸಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಭೂಮಿಗೋಸ್ಕರ ನಾವು ರಕ್ತ ಬೇಕಾದ್ರೂ ಕೊಡ್ತೀವಿ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಭೂಮಿನ ಒಂದ್ ಅಗಲ ಕೂಡ ನಾವು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಸತ್ಯ ಸರ್, ಇದೇ ವಾಸ್ತವ. ನಾನು 6 ಬಾರಿ ಹೋಗಿದ್ದೀನಿ, ಬೇರೆ ಊರುಗಳಿಗೆ ಹೋಗಿದ್ದೀನಿ, ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಹೋಗಿದ್ದೀನಿ. ಸುಮ್ಮನೆ ನಾನು ಹೇಗಿದೆ ಆ ವಾಸ್ತವತೆಯನ್ನ ಕಣ್ಣಾರೆ ಕಾಣಬೇಕು ಅಂತ ಹೋದಾಗ್ಲೂ ಕೂಡ ಸಾಕಷ್ಟು ಜನರ ಮನೆಗೆ ಹೋಗಿದ್ದೀನಿ, ಸಾಕಷ್ಟು ರೈತರನ್ನ ಮಾತಾಡ್ಸಿದ್ದೀನಿ, ಹೆಣ್ಮಕ್ಳನ್ನ ಮಾತಾಡ್ಸಿದ್ದೀನಿ, ಅಲ್ಲಿ ಏನು ಡೈರಿಗಳಿಗೆ ಹೋಗಿದ್ದೀನಿ. ಪ್ರತಿಯೊಂದು ಕೂಡ ನನ್ನ ಪೇಜಲ್ಲಿ ನೀವು ನೋಡಬಹುದು. ಸತ್ಯ ಕಣ್ಣಿಗೆ ರಾಚೋ ಹಾಗೆ, ಕಣ್ಣಿಗೆ ಕಟ್ಟೋ ಹಾಗಿದೆ ಸರ್. ಎಸ್ ಮೇಡಮ್, ಈಗ ಹಲವಾರು ವಿಡಿಯೋಗಳನ್ನ ನೀವು ಮಾಡಿದ್ದೀರಾ, ಹೋಗಿ ರಿಯಾಲಿಟಿ ಮಾತಾಡಿದ್ದೀರಾ. ನೀವು ಹೇಳ್ತಾ ಇದ್ರೆ 80% 90% ಜನ ರೈತರು ಭೂಮಿ ಕೊಡಲ್ಲ ಅಂತಿದ್ದಾರೆ ಅಂತ. ಬಟ್ ಸರ್ಕಾರ ದಿನ ಕಳೆದಂತೆ ಮೊದಲನೇ ಅಧಿಸೂಚನೆಯನ್ನು ಹೊರಡಿಸೋದು, ಈಗ 2ನೇ ಅಧಿಸೂಚನೆ ಕೂಡ ಹೊರಡ್ಸೋಕೆ ರೆಡಿ ಇದೆ. ಹೋಗ್ತಾ ಆ ಪರ್ಸೆಂಟೇಜ್ ರೈತರನ್ನ ಜಾಸ್ತಿ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ಯಾ ಅಂತ, ಬಲವಂತವಾಗಿ ಅಥವಾ ಸರ್ಕಾರದ ಅಸ್ತ್ರಗಳನ್ನ ಬಳಸ್ಕೊಂಡು? ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಫಲ ಕೊಡೋದಿಲ್ಲ ಸರ್. ಯಾಕಂದ್ರೆ ಅವರು ಏನು 1 ಎಕರೆಗೆ 2.5 ಕೋಟಿನ ಅವರು ರೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಜನಕ್ಕೆ ಬೇಕಾಗಿಲ್ಲ, ಅಲ್ಲಿ ರೈತರಿಗೆ ಬೇಕಾಗಿಲ್ಲ. ನೀನು 2.5 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಕೂಡ ಅವ್ರು ರೆಡಿ ಇಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ತಮ್ಮ ಧೋರಣೆನ. ಅವ್ರು ಏನು ಪ್ರಯತ್ನ ಪಡ್ಬೋದು, ಇಲ್ಲ ದುಡ್ಡು ಜಾಸ್ತಿ ಮಾಡ್ತೀವೋ ಅಂತನೋ, ಅಥವಾ ತಮ್ಮ ಗ್ರೂಪಿಗೆ ಇವ್ರನ್ನ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ಬಟ್ ಅದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅವ್ರು ಘಂಟಾಘೋಷವಾಗಿ ಹೇಳಿದ್ದಾರೆ, ನೀವು 2.5 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಕೂಡ ನಾವು ನಮ್ಮ ಭೂಮಿನ ಕೊಡಲ್ಲ ಅಂತ. ಹಾಗಾಗಿ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಏನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದು ಫಲ ಕೊಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹೇಳ್ತಾರೆ, ಮೊಟ್ಟೆ ಹೊಡಿಬೋದಾ ಅಥವಾ ಕಲ್ಲಲ್ಲಿ ಹೊಡಿಬೋದಾ, ಪರವಾಗಿಲ್ಲ ನಮ್ಮ ರೈತರು ನಾವು ಹೊಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ದಿವಸ ಕಳೆದ 2-3 ದಿವಸಗಳ ಹಿಂದೆ ಆಯಿತು, ಏನು ಸರ್ವೆ ಮಾಡೋದಕ್ಕೆ ಹೋದಂಥ ಅಧಿಕಾರಿಗಳನ್ನ ಪೊರ್ಕೆ ಸೇವೆ ಮಾಡಿ ಕಳಿಸಿದ್ದಾರೆ. ಅದನ್ನ ನಾನು ಡಿಪೆಂಡ್ ಮಾಡ್ಕೊಳ್ಳಲ್ಲ ಸರ್. ಯಾರ ಮೇಲೆ ಹಲ್ಲೆ ಆದರೂ ಕೂಡ ಅದು ಖಂಡನೀಯ. ಬಟ್ ಅವ್ರಿಗೆ ಏನು ಮಾಡ್ತಾರೆ, ಕಳೆದ 500 ದಿವಸಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೂ ಕೂಡ
ಅಹಿತಕರ ಘಟನೆಗಳಿಗೆ ಅವ್ರ ಆಸ್ಪದ ಮಾಡಿಕೊಟ್ಟಿಲ್ಲ. ಆದರೆ ಇಷ್ಟೆಲ್ಲ ವಿರೋಧದ ಮಧ್ಯೆ ಅವ್ರ ಗೋಳಾಟ ನೋಡ್ತಾ ಇದೆ, ಹಲವಾರು ರೈತ ಸಂಘಟನೆಗಳು ಅವ್ರ ನೆರವಿಗೆ ನಿಂತಿದೆ. ಅದನ್ನೆಲ್ಲ ನೋಡಿನೂ ಕೂಡ ನೀವು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳನ್ನ ಕಳಿಸ್ಬಿಟ್ರೆ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ಇಲ್ಲ, ಯಾರು ಒಪ್ಪಿದ್ದಾರೆ ಅವರ ಒಂದು ಜಮೀನನ್ನ ಮಾತ್ರ ಸರ್ವೆ ಮಾಡ್ತೀವಿ ಅಂತ. ಅವರ ಜಮೀನನ್ನ ಸರ್ವೆ ಮಾಡಕ್ ಹೋದವರು ಇಷ್ಟು % ಜನ ಒಪ್ಪಿಟ್ಟಿದ್ದಾರೆ ಅಂತಾಗ ಉಳಿದವರ ಜಮೀನು ಕೂಡ ಹೋಗುತ್ತೆ. ಅವ್ರ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಅದನ್ನ ಕಾನೂನನ್ನ ಕೈಗೆ ತಗೊಳ್ಳೇಬೇಕಾಯ್ತು ಸರ್. ಈಗ ಅವರ ನೆರವಿಗೆ ನಿಲ್ಬೇಕಾಗಿದ್ದು ಯಾರು? ರಾಜ್ಯ ಸರ್ಕಾರನೇ ಕೈ ಚೆಲ್ಲಿ ಕೂತಾಗ ಅವ್ರ ಜಮೀನನ್ನ ಅವರೇ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವ್ರ ರೀತಿ ಅವರ ಒಂದು ಅಸಹಾಯಕ ಪರಿಸ್ಥಿತಿ ಸರ್, ಏನು ಮಾಡೋಕ್ಕಾಗದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಕಾನೂನನ್ನ ಕೈ ತಗೊಂಡಿದ್ದಾರೆ. ಅದಕ್ಕೆ ಬಲಿಯಾಗಿದ್ದು ಅಧಿಕಾರಿಗಳು, ಸರ್ವೆ ಮಾಡೋಕೆ ಹೋದಂಥ ಅಧಿಕಾರಿಗಳು. ಇದರಲ್ಲಿ ಮೇಲ್ನೋಟಕ್ಕೆ ಅದನ್ನು ನಾನು ಡಿಫೆಂಡ್ ಮಾಡೋದಿಲ್ಲ, ಬಟ್ ಅಸಹಾಯಕ ಪರಿಸ್ಥಿತಿ ಸರ್. 500 ದಿವಸದಿಂದ ಅವರು ತಾಳ್ಮೆಯಿಂದ ಹೋರಾಟ ಮಾಡುವಾಗ ಸಹನೀಯ ಕಟ್ಟೆ ಒಡೆಯುತ್ತೆ. ಅದಕ್ಕೋಸ್ಕರ ಆ ರೀತಿ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಆ ರೀತಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಏನೋ ಇಲ್ಲ, ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೋತೀವಿ, ಕಾನ್ಫಿಡೆನ್ಸಿಗೆ ತಗೊಳ್ತೀವಿ ಅಂತ ಹೇಳ್ತಾರೆ. ಅದು ಸಾಧ್ಯನಾ? 500 ದಿವಸದಿಂದ ಒಪ್ಪದೇ ಇರೋರು ಇನ್ನು ಮುಂದಿನ ದಿವಸಗಳಲ್ಲಿ ಒಪ್ಪೋದಕ್ಕೆ ಸಾಧ್ಯನಾ? ಒಂದು ಇನ್ನೊಂದು, ಮಾನ್ಯ DK ಶಿವಕುಮಾರ್ ಅವರ ಒಂದು ಬೈಟನ್ನ ನೋಡ್ತಾ ಇದ್ದೆ ಏನಲ್ಲಿ ಇಂಗ್ಲಿಷ್ ಚಾನಲ್ಗೆ. ಲಾ ಪರ್ಮಿಟ್ ಮಾಡ್ತಾ ಇಲ್ಲ ಟೌನ್ಶಿಪ್ಪನ್ನು ಹಿಂದೆ ಸರಿಯೋದಕ್ಕೆ ಅಂತ. ನನಗೆ ಗೊತ್ತಿಲ್ಲ, ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಕೇಳ್ತೀನಿ, ನಮ್ಮ ಸಂವಿಧಾನದ ಯಾವ ಕಲಂ ಅಥವಾ ಯಾವ ಪೇಜ್ನಲ್ಲಿದೆ ದಬ್ಬಾಳಿಕೆಯಿಂದ ರೈತರ ಒಂದು ಜಮೀನನ್ನ ಪಡ್ಕೊಳ್ಳಿ ಅಥವಾ ರೈತರ ಸಮಾಧಿ ಮೇಲೆ ಸೌಧ ಕಟ್ಟಿ ಅಂತ ಹೇಳಿ ಯಾವ ಲಾ ಹೇಳುತ್ತೆ ಅಂತ ಈ ಮೂಲಕ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಸರ್. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಾನ್ಯ DK ಶಿವಕುಮಾರ್ ಅವರು ಇರ್ಬೋದು, ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಬಹುಶಃ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರಿಗೆ ಕಾಣಿಸಿರ್ಬೋದೇನೋ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರಲ್ಲ, ಬಹುಶಃ ಅವ್ರಿಗೆ ಕಾಣಿಸಿರ್ಬೋದೇನೋ. ಈ ಮೂಲಕ ಅದು ಯಾವ ಕಾಲಮಲ್ಲಿ ಇದೆ ಅಂತ ಅಂದ್ಬಿಟ್ರೆ ಖಂಡಿತ ನಾವು ನೋಡ್ತೀವಿ, ನಾವು ಕೂಡ ಕಾನೂನನ್ನು ತಿಳ್ಕೊಳ್ತೀವಿ. ಲಾ ಪರ್ಮಿಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ಇದು ಉತ್ತರನಾ? ಹಾಗಾಗಿ ಅವರು ಮುಂದಿನ ದಿವಸಗಳಲ್ಲಿ ರೈತರನ್ನ ಒಲಿಸ್ಕೊಳ್ಳೋದಕ್ಕೆ ಅಥವಾ ಕಾನ್ಫಿಡೆನ್ಸಿಗೆ ತರೋದಕ್ಕೆ ಏನೇ ಆಮಿಷಗಳನ್ನು ಒಡ್ಡಿದ್ರು ಕೂಡ ಅವರಿಗೆ ಅವರ ಭೂಮಿ ತಾಯಿ ಮುಂದೆ ಅವ್ರು ಯಾವ ಆಮಿಷಗಳಿಗೂ ಕೂಡ ಬಲಿಯಾಗಲ್ಲ. ಯಾಕಂದರೆ ಅವರು ತುಂಬ ತಮ್ಮ ನಿಲುವಿನ ಮೇಲೆ ಬದ್ಧವಾಗಿದ್ದಾರೆ. ಯಾಕಂದರೆ ಆ ಜಮೀನನ್ನು ಕಳ್ಕೊಂಡು ಬೆಂಗಳೂರಿಗೆ ಬಂದರೆ ಆ ಒಂದು ಬಿಡಿಗಾಸಿನಲ್ಲಿ ಅವರು ತಮ್ಮ ಜೀವನನ ಕಂಡುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನು ಹೈನುಗಾರಿಕೆ, ಕೃಷಿ ಮೂಲಕ ಅವರು ಒಂದು ಸ್ಯಾಟಿಸ್ಫೈಡ್ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅದು ಬೇಕಾಗಿದೆ ಹೊರತು ಇವರ ದುಡ್ಡಲ್ಲ.